ಇವತ್ತು ಹೆಂಗಿದೆ ಅಂದರೆ ಯಾರೋ ಟಿ ವಿ ಚಾನಲ್ ಅವ್ರು ಕರೆದು ಮಾತಾಡ್ತಾರೆ ನಮ್ಮ ಸಿನಿಮಾ ರಿಲೀಸ್ ಆದಮೇಲೆ. ಜನ ಅಟ್ಲೀಸ್ಟ್ ಒಂದು ನೋಡೋಕೆ ಇಷ್ಟು ಜನ ಬಂದಿದ್ದಾರೆ. ಈ ರೀತಿವಾದ್ರೇ ನಾವು ಸಕ್ಸಸ್ ಅಂತ ಟ್ರೀಟ್ ಮಾಡ್ಕೊಳಕ್ಕೆ ಅಂದರೆ ನಮಗೆ ನಾವೇ ಡಿಸೈಡ್ ಆಗಿದ್ದೀವಿ. ಸೊ ಫಸ್ಟ್ ವೀಕ್ ಆದಮೇಲೆ ನಾವು ಒಂದು ಕನ್ಫ್ಯೂಷನ್ ಸ್ಟೇಟ್ ಆಫ್ ಮೈಂಡಲ್ಲಿ ಇರ್ತೀವಿ. ರಿವ್ಯೂಸ್ ಬರ್ತಾ ಇದೆ, ಬಟ್ ಜನ ಏನು ಇಷ್ಟೇ ಇದ್ದಾರೆ, ಹೆಂಗೆ ಇದನ್ನು ಸಕ್ಸಸ್ ಅಂತ ಟ್ರೀಟ್ ಮಾಡ್ಕೊಳ್ಳೋದ, ಏನು ರಿಟರ್ನ್ಸ್ ಆಗ್ತಿದೆಯಾ ಅಂತ. ಸೆಕೆಂಡ್ ವೀಕ್ ಆದಮೇಲೆ ಮತ್ತೆ ಹೌಸ್ಫುಲ್ ಶೋಸ್ಗಳು ನೋಡ್ತೀವಿ. ನಮಗೆ ಡೌಟಲ್ಲಿ ಇರ್ತೀವಿ ಆ ವೀಕೆಂಡ್ ಹೆಂಗಾಗುತ್ತೆ, ಯಾಕಂದರೆ ಹೊಸ ಸಿನಿಮಾ ರಿಲೀಸ್ ಆಗಿದೆ ಅಂತ. ಥರ್ಡ್ ವೀಕ್ ಆದಮೇಲೆ ನಮ್ಮದು OTTಗಿಂದ ಕಾಲ್ಗಳು ಬರುತ್ತೆ, ಟಿ ವಿ ರೇಟ್ಸ್ ಅವರು ಕಾಲ್ ಬರ್ತಾರೆ. ಅವ್ರು ಒಂಚೂರು ಅವ್ರು ಕಾಲ್ ಮಾಡಿದ್ರೆ ಅಲ್ಲಿಗೆ ಹೋಗ್ತೀವಿ, ಅಲ್ಲಿಂದ ರೇಟ್ ಇನ್ನೂ ಜಾಸ್ತಿ ಇನ್ನೊಬ್ರು ಕಾಲ್ ಮಾಡ್ತಾರೆ. ಸೊ ಹಿಂಗೆ ಓಡಾಡ್ತಿದ್ದಾಗ ಒಂಚೂರು ಗೊತ್ತಾಗುತ್ತೆ, ಓಕೆ ನಮ್ಮದು ರಿಟರ್ನ್ಸ್ ಆಗ್ತಿದ್ದಾವೆ ಮತ್ತು ಇದು ಅಂತ. ಸೊ ಫೋರ್ತ್ ವೀಕು ಹೌಸ್ಫುಲ್ ಹೋದಾಗ ನೆನ್ನೆಗೆ 25 ಡೇಸು, ನೆನ್ನೆ ಅಂದರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದೆ, ವೀರೇಶಲ್ಲಿ ಹೌಸ್ಫುಲ್ ಆಗಿತ್ತು. ಅಂದರೆ ರೆಡ್ ಆಗೋದು ಬೇರೆ. ಪ್ರೊಡ್ಯೂಸರ್ ಸರ್ ಹೇಳಿದ್ರು ರೆಡ್ ಆದರೆ ಖುಷಿ ಆಗುತ್ತೆ, 1 ಕೋಟಿ ನೋಡೋದಷ್ಟು ಅಂತ. ನಮಗೆ 1 ಕೋಟಿ ನೋಡಿದ್ರೆ ಖುಷಿ ಆಗುತ್ತೆ ಸರ್. ರೆಡ್ ನೋಡಿದ್ವಿ ಬುಕ್ ಮೈ ಶೋ ಅಲ್ಲಿ. ನಮ್ಮ ಮನೇಲಿ ಎಲ್ಲಾದರೂ 1 ಕೋಟಿ, ನಮ್ಮ ಮನೇಲಂತ ನಾನು ನೋಡಿಲ್ಲ 1 ಕೋಟಿ. ಸೊ ಅಫ್ಕೋರ್ಸ್ ಈಗ ಖುಷಿಲಿದ್ದೀವಿ. ಅಂದರೆ ರಿಟರ್ನ್ಸ್ ಆಗಿದೆ, ಪ್ರಾಫಿಟ್ ಎಷ್ಟು ಏನು ಅಂದರೆ ಇನ್ನೂ ನಮಗೂ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ, ಇನ್ನೂ ಕೆಲವು ರೈಟ್ಸು ಹೋಗಿಲ್ಲ. ಅಂದರೆ ನಾವು ಡಿಸೈಡ್ ಮಾಡಿದ್ದೀವಿ ಥಿಯೇಟ್ರಲ್ಲಿ ಹೋಗ್ತಿದೆ ಅಟ್ಲೀಸ್ಟ್ 50 ಡೇಸ್ವರೆಗೂ ಹೋಗಲಿ ಅಂತ. ಅರುಣಮ್ಮ ಒಂದು ನೆಗೆಟಿವ್ ವಿಷಯ ಹೇಳ್ತೀವಿ, 100 ಡೇಸ್ ನಾವೇ ಓಡಕ್ಕೆ ಬಿಡಲ್ಲ, ನಾವೇ OTTಗೆ ಮತ್ತು ಟಿ ವಿ ರೇಟ್ಸಿಗೆ ಕೊಟ್ಬಿಡ್ತೀವಿ. ಸೊ ಜನಕ್ಕೆ ಇನ್ಮೇಲೆ ಹೇಳ್ಬೇಕು, ಪಕ್ಕ 100 ಡೇಸ್ ಅನ್ನೋದು ಬಿಟ್ಬಿಡಿ, ಪ್ರೊಡ್ಯೂಸರೇ ಡಿಸೈಡ್ ಮಾಡಿರ್ತಾರೆ 50 ಡೇಸಿಗೆ ಟಿ ವಿ ಹಾಕೋಕ್ಕೆ. ಸೊ ಅದು ಬಿಟ್ಟು ಹೇಳೋದಾದರೆ, ವೀರಸಮರ್ ಸರ್ ನನಗೂ ಕಣ್ಣಲ್ಲಿ ನೀರಿದೆ, ಬಟ್ ನಾನು ಕ್ಯಾಮ್ರಾ ಮುಂದೆ ಹೇಳಲ್ಲ. ನಿಮ್ಮ ಎಫರ್ಟಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಡೇ ಆ್ಯಂಡ್ ನೈಟ್ ನೀವು ಎಲ್ಲ ಟೆಕ್ನಿಷಿಯನ್ಸ್ ಡೇ ಆ್ಯಂಡ್ ನೈಟ್ ಎಫರ್ಟ್ ಆಗ್ತಾರೆ. ಬಟ್ ಸರ್ ಅಂದರೆ ಕೇರಳದಲ್ಲಿ ಇದ್ಕೊಂಡು ಇಲ್ಲ ಇದು ಬೇಡ ಅಂತ ಅಂಬಲ ಬಿದ್ದು ನನಗೆ ಹೇಳೋಕ್ಕಾಗದೇ ಇರೋನ್ನ ಪ್ರೊಡ್ಯೂಸರ್ ಥ್ರೂ ಹೇಳಿಸಿ, ಸೊ ಈ ರೀತಿವೆಲ್ಲ ಚೇಂಜಸ್ಗೆ ಅಂದರೆ ಸಿನಿಮಾ ಗೆಲ್ಲಬೇಕು ಅನ್ನೋದು ಎಲ್ಲದಕ್ಕೂ ಎಫರ್ಟ್ ಆಗಿದ್ದಾರೆ. ಸರ್ 45 ಮೂವಿ ಮಾಡಿದ್ರೆ ಯಾವಾಗಲೂ ಇದು ಹೇಳಿದಾಗ ನಂಗೆ ಶಾಕ್ ಆಗ್ತಿರುತ್ತೆ ಈ ನಂಬರ್ಸ್, ಅಂದರೆ ಇಷ್ಟು ಮೂವಿ ಮಾಡಿದ್ರೆ ಅಂತ. ನಾನು ಸರ್ದು ಫಸ್ಟ್ ಫಿಲಮ್ಗೆ ಹ್ಯೂಜ್ ಫ್ಯಾನ್. ಕಾರಂಜಿಲಿ ನಾನು ಇನ್ನೂ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದೆ, ಅಂದರೆ ಆ ಫಿಲಮ್ಗೆಲ್ಲ ಬೇರೆ ಫಿಲಮ್ಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಕಾರಂಜಿ ನಾನು ವಿಸಿಟ್ ಮಾಡ್ತಿದ್ದೆ ಸೆಟ್. ಸೊ ಆ ಸಾಂಗ್ಸ್ ಕೇಳಿ ಕುಂಬಾರಕ್ಕಿ ಅಂತ ಶಿಶುನಾಳ ಶರೀಫ್ರದ್ದು ಅವಾಗಲೇ ನೀವು ಅದನ್ನು ಕನ್ವರ್ಷನ್ ಮಾಡ್ಕೊಂಡು ಮಾಡಿದ್ರಿ, ನಾನು ಹ್ಯೂಜ್ ಫ್ಯಾನ್ ಆಗಿದೆ. ಸೊ ಅವ್ರಿಗೆ ಅವಾರ್ಡ್ ಬರುತ್ತಾ ಬಿಡುತ್ತೆ ಸೆಕೆಂಡ್ರಿ, ಒಂದು ಮೀಮ್ ಪೇಜು ಅಥವಾ ಜನ ಹಿಂಗೆ ಹೇಳ್ತಾರೆ ಅಂದರೆ ಅದೇ ನಿಮಗೆ ದೊಡ್ಡ ಅವಾರ್ಡ್ ಈಗೆಲ್ಲ ಬೇರೆ ಥರನೂ ಡಿಸೈಡ್ ಆಗುತ್ತೆ, ಬಟ್ ನಿಮಗೆ ಜನ ಕೊಟ್ಟಿದ್ದಾರೆ ಅಂದರೆ ಅದೇ ಅವಾರ್ಡು. ಅದು ಬಿಟ್ಟು ಬೇರೆ ಇನ್ನೇನಿಲ್ಲ. ಅದು ಬಿಟ್ಟು ಹೇಳೋದಾದರೆ ಸರ್ ಹೇಳ್ದಂಗೆ ಬೆಂಗಳೂರು, ಮೈಸೂರು, ತುಮಕೂರು, ಶಿವಮೊಗ್ಗ, ದಾವಣಗೆರೆ, ಹುಬ್ಬಳ್ಳಿ, ಬೆಳಗಾವಿ ಇಷ್ಟೇ ಸೆಂಟ್ರಲ್ಲಿ 25 ಡೇಸ್ ಹೋಗಿದ್ದು. ಅದು ಬಿಟ್ಟು ಔಟ್ ಆಫ್ ಇದೇ ಓನರ್ ಕೆನಡಾದಲ್ಲಿ ರಿಲೀಸ್ ಮಾಡಿದ್ರು, US ಅಲ್ಲಿ ಈ ವೀಕ್ ರಿಲೀಸ್ ಆಗ್ತಿದ್ದಾವೆ. ಒಂದು 50 ಸೆಂಟ್ರ್ ಮೇಲೆ ರಿಲೀಸ್ ಆಗ್ತಿದೆ USA. ನೆಕ್ಸ್ಟ್ ವೀಕ್ ವಿನಯ್ ಸರ್ ಹಾಂಗ್ಕಾಂಗ್ ಹೋಗ್ತಾಯಿದ್ರು, ಅಲ್ಲಿ 317 ಜನ ನೋಡ್ತಾ ಇದ್ರು ಒಂದು ಹಾಲ್. ಅವರೇ ಪ್ರೀ ಬುಕ್ ಮಾಡ್ಕೊಂಡು ವಿನಯ್ ಸರ್ನು ಕರ್ಸ್ಕೊತಾ ಇದ್ದಾರೆ. ಸಿಂಗಾಪುರಲ್ಲಿ ಈ ವೀಕ್ ಹೋಯ್ತು, ವಿಡಿಯೋ ಇದೆಯಾ, ಅಲ್ಲಿನ ಜನ ರೆಸ್ಪಾನ್ಸ್ ಅಲ್ಲಿ ತುಂಬ ಚೆನ್ನಾಗಿದೆ. ಸೊ ಫಾರಿನ್ನಲ್ಲಿ ಅಫ್ಕೋರ್ಸ್ ಚೆನ್ನಾಗಿ ಹೋಗ್ತಿದ್ದಾವೆ. ಔಟ್ ಆಫ್ ಸ್ಟೇಟು PVR ಅವ್ರು ರಿಲೀಸ್ ಮಾಡಿದರು, ಬಟ್ ತುಂಬ ಒಳ್ಳೆ ರೆಸ್ಪಾನ್ಸ್ ಏನು ಸಿಗಲಿಲ್ಲ ನಮಗೆ. ಹೈದ್ರಾಬಾದ್ ಒಂದಷ್ಟು ಹೌಸ್ಫುಲ್ ಶೋಸ್ ಅದು, ಚೆನ್ನೈ ಒಂದು ಡೀಸೆಂಟ್ ಆಗಾಯಿತು, ಬಾಂಬೆ, ಪುಣೆ ರಿಲೀಸ್ ಆಯಿತು. ಇಷ್ಟು ಬಿಟ್ಟು ಏನಿಲ್ಲ. ಥಿಯೇಟ್ರಿಕಲ್ಲಿ ಎಲ್ಲಿ ಓಪನಿಂಗ್ ತುಂಬ ಚೆನ್ನಾಗಿ ತಗೊಂತು ಅಲ್ಲಿ ಇವತ್ತಿಗೂ ರನ್ ಆಗ್ತಿದೆ. ಬೆಂಗಳೂರು ತುಂಬ ಚೆನ್ನಾಗಿ ತಗೊಂತು. ಪ್ರೊಡ್ಯೂಸರ್ ಸರ್ ಮೈಸೂರಲ್ಲಿ ತುಂಬ ಚೆನ್ನಾಗಿ, ಅಂದರೆ ಅವ್ರ ಫ್ರೆಂಡ್ಸ್ ಎಲ್ಲ ಸ್ಟಾರ್ಟಿಂಗ್ ಓಪನಿಂಗ್ ಅವ್ರು ಕೊಟ್ಟರು, ಅಲ್ಲಿ ಮೌಟಾಕ್ ಆಗಿ ಅಲ್ಲಿ ತುಂಬ ಚೆನ್ನಾಗಿ ಆಗ್ತಿದೆ. ಹುಬ್ಳಿ ಚೆನ್ನಾಗಿ ತಗೊಂತು, ದಾವಣಗೆರೆ ಚೆನ್ನಾಗಿ ತಗೊಂತು. ಎಲ್ಲೆಲ್ಲಿ ಓಪನಿಂಗ್ ಬಂದು ಜನ ನೋಡಿದ್ರು ಅಲ್ಲಿ ತುಂಬ ಚೆನ್ನಾಗಿ ಹೋಗಿದೆ. ಎಲ್ಲಿ ಸ್ವಲ್ಪ ಡೀಸೆಂಟಾಗಿ ಓಪನಿಂಗ್ ತಗೊಂತು ಅಂದರೆ ಮೌಟಾಕ್ ಆಗೋಕ್ಕೆ ಗ್ಯಾಪ್ ಸಿಕ್ಕಿಲ್ಲ ಅಲ್ಲಿ. ಯಾಕಂದರೆ ನಮ್ಮ ಫಿಲಮ್ ರಿಲೀಸ್ ದಿವಸ 11 ಫಿಲಮ್ ರಿಲೀಸು. ಸೊ ಅದ್ರ ನೆಕ್ಸ್ಟ್ ವೀಕ್ 6, 17 ಫಿಲಮ್ ರಿಲೀಸು. ಒಂಚೂರು ಹಿಂಗೆ ಶೋ ಕಮ್ಮಿ ಆಗಿ ಜನ ಕಮ್ಮಿ ಆಗ್ತಿದೆ ಅಂದರೆ ಇನ್ನೊಬ್ಬ ಬಾಡಿಗೆ ಕೊಡೋಕ್ಕೆ ರೆಡಿ ಇರ್ತಾನೆ. ಸೊ ಕಷ್ಟ ಇದೆ ಇವತ್ತು ಥಿಯೇಟ್ರ್ ಉಳಿಸ್ಕೊಳ್ಳೋದು. ಶುಕ್ರವಾರ ಡಮ್ ಆಗೋದು, ಶನಿವಾರ ಬಂದ್ರೆ ನಾನು ಯಾವ ಫಿಲಮ್ನೂ ಬ್ಲೇಮ್ ಮಾಡಲ್ಲ. ನಾನು ಒಬ್ಬ ಹೊಸಬನ ಥರನೇ. ಈಗ ನೆಕ್ಸ್ಟ್ ಫಿಲಮ್ ಅಂದರೆ ಹೊಸಬ್ರ ಜೊತೆನೇ ಬರ್ತಿರೋದು, ಹೊಸ ಫಿಲಮೇ ಆಗುತ್ತೆ. ತಿರ್ಗಾ ಶನಿವಾರ ಭಾನುವಾರ ಶೋಸ್ ಆ್ಯಡ್ ಆಗುತ್ತೆ.